ನಮಸ್ಕಾರ. ಇವತ್ತು ಮುಸ್ಕಿನ ಜೋಳ ಬಳಸಿ ಕಟ್ಲೆಟ್ ಮಾಡೋಣವಾ? ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪ ಶುಂಠಿ ಮತ್ತು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಡಕಲಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಇನ್ನುಳಿದ ಮುಸ್ಕಿನ ಜೋಳನೆಲ್ಲ ಹಾಕ್ಕೊಂಡು ದಪ್ಪ ಥರ ರುಬ್ಕೊಳ್ಳೋದು. ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಸಬ್ಬಸಿಗೆ ಸೊಪ್ಪಿದ್ದರೆ ಸಬ್ಬಸಿಗೆ ಸೊಪ್ಪನ್ನು ಹಾಕೋಬೋದು, ಕೊತ್ತಂಬರಿ ಮತ್ತು ಕರಿಬೇವು, ಸ್ವಲ್ಪ ಉಪ್ಪು, ಹಾಗೆ ಒಂದು ರೌಂಡು ಕಲಿಸ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಆನಂತರ ಒಂದು ಬಟ್ಲು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸೀದಾ ಬಿಸಿಯಾದ ತವ ಮೇಲೆ ತಟ್ಕೊಂಡಾದರೂ ಹಾಕೋಬೋದು, ಇಲ್ಲ ಅಲ್ಲೇ ತಟ್ಬೋದು. ಪುಟ್ಟದಾಗಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಥರ ತಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಕಟ್ಲೆಟು. ಇದು ಸ್ನ್ಯಾಕ್ಸಿಗೆ, ಮಕ್ಳಿಗೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ ಮಾಡಲಿಕ್ಕೂ. ನೋಡಿ, ನಾನು ಈ ಥರ ತಟ್ಕೊಂಡಿದ್ದೀನಿ. ಕೆಳಗಡೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಸ್ವಲ್ಪ ಇದನ್ನು ಮಾಡಿ ತಿರುಗಿಸಿ ಬೇಯಿಸ್ಕೊಂಡ್ರೆ ಆಯಿತು. ಈ ಥರ ನಾನಂತೂ ಹಸಿ ಮುಸ್ಕಿನ ಜೋಳ ಸಿಕ್ಕಿದಾಗೆಲ್ಲ ತೊಗೊಂಡು ಬಂದು ಅದರಿಂದ ಏನಾದರೂ ಖಾದ್ಯಗಳನ್ನ ಮಾಡ್ತಾಯಿರ್ತೀನಿ. ನಾನು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಂದು ಸಲ ಟ್ರೈ ಮಾಡಿ.